ಹಾಯ್ ಆಲ್, ಇದೇ ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭವಾಗ್ತಾ ಇದೆ. ದೇವತೆಗಳಿಗೆ ದಕ್ಷಿಣಾಯನ ರಾತ್ರಿಯ ಕಾಲ ಹಾಗೂ ಉತ್ತರಾಯಣ ಹಗಲಿನ ಕಾಲ. ಆದರೆ ಈ ಧನುರ್ಮಾಸದಲ್ಲಿ ರಾತ್ರಿ ಮತ್ತು ಹಗಲು ಎರಡೂ ಸೇರಿದ ಸಮಯ. ಆಕಾಶದಲ್ಲಿ ನಕ್ಷತ್ರಗಳು ಇನ್ನೂ ಹೊಳೆಯುತ್ತಿರುವಾಗಲೇ ದೇವಸ್ಥಾನಗಳಲ್ಲಿ ಬೆಳಗಿನ ಪೂಜೆ ಆರಂಭವಾಗಿ ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತಾಯವಾಗುತ್ತದೆ. ಹಾಗಾಗಿ ಧನುರ್ಮಾಸ ಪೂಜೆ ಮಾಡುವವರು ಸೂರ್ಯೋದಯಕ್ಕೂ ಮುನ್ನವೇ ಪೂಜೆ ಮುಗಿಸಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಮಹಾಮಂಗಳಾರತಿ ಸ್ವೀಕರಿಸಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬೇಕು. ತಪ್ಪಿಯೂ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಬಾರದು ಹಾಗೂ ನವಗ್ರಹಗಳನ್ನು ಸ್ಪರ್ಶಿಸಬಾರದು. 9 ಗ್ರಹಗಳು ನಮ್ಮನ್ನು ಸುತ್ತುತ್ತಿರುತ್ತವೆ. ಹಾಗಾಗಿ ನಾವು ನವಗ್ರಹಗಳನ್ನು ಸುತ್ತುವುದರಿಂದ ಎಲ್ಲವೂ ತಲೆಕೆಳಗಾಗಿ ಘೋರ ಕಷ್ಟಕ್ಕೆ ಗುರಿಯಾಗುತ್ತೇವೆ. ಅದರ ಬದಲು ದೇವಸ್ಥಾನದ ಮುಂದೆ ತಯಾರಿಸಿರುವ ಅಗ್ನಿಕುಂಡಕ್ಕೆ 9 ಎಳ್ಳು ಬತ್ತಿಗಳನ್ನು ಹಾಕಬೇಕು. ಈ ರೀತಿ 3 ದಿನ, 5 ದಿನ ಅಥವಾ 9 ದಿನ ಪೂಜೆ ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ಸಕಲ ಇಷ್ಟಾರ್ಥವೂ ಸಿದ್ಧಿಯಾಗುತ್ತದೆ. ಇನ್ನು ಮದುವೆಯಾಗದವರು ಎಳ್ಳು ಬತ್ತಿಗಳನ್ನು ಹಚ್ಚುವ ಹಾಗಿಲ್ಲ. ಅದರ ಬದಲು ಅಶ್ವತ್ಥ ಕಟ್ಟೆಯಲ್ಲಿರುವ ನಾಗರ ಕಲ್ಲಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಅರಳಿ ಮರ ಹಾಗೂ ಬೇವಿನ ಮರಕ್ಕೆ 9 ಪ್ರದಕ್ಷಿಣೆ ಹಾಕಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಜೈ ಬಜರಂಗ್.